ಆದ್ರೆ ಏನು ಮಾಡೋದಕ್ಕಾಗಲ್ಲ ಸಿಂಗಾರಿ. ಒಂದ್ ಸ್ವಲ್ಪ ದಿನ ಕಳೀಲಿ. ಡ್ಯಾಡ್ ಹತ್ರ ನಾನೇ ಕೂತು ಸಾರಿ ಕೇಳ್ತಾ ಎಲ್ಲಾನು ಹೇಳ್ಬಿಡ್ತೀನಿ. ನೀವ್ ಹೇಳೋಷ್ಟ್ರಲ್ಲಿ ಅವರು ಮಗು ಬಗ್ಗೆ ಬೆಟ್ಟದಷ್ಟು ಕನ್ಸುಗಳನ್ನ ಕಂಡಿರ್ತಾರೆ. ಆಗ ನೀವ್ ಹೋಗಿ ನಾವ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿರುತ್ತಾ ಚಿಕ್ಕಜ್ಮಾನ್ರೆ? ನಮ್ ನಡುವೆ ಯಾವ ಪ್ರೀತಿನೂ ಇಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅದನ್ನೇ ಅವರಿಂದ ತಡ್ಕೊಳ್ಳೋದಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಮಗು ವಿಷಯನೇ ಅವ್ರಿಗೆ ಸುಳ್ಳು ಅಂತ ಗೊತ್ತಾದ್ರೆ ಅವ್ರ ನಂಬಿಕೆಗೆ ದೊಡ್ಡ ಪೆಟ್ ಕೊಟ್ಟಂಗಾಗಲ್ವಾ? ಹಾಗ್ ಮಾಡೋದು ನನಗಿಷ್ಟ ಇಲ್ಲ ಚಿಕ್ಕಜ್ಮಾನ್ರೆ. ಅದಕ್ಕೆ ಈಗ್ಲೇ ಹೋಗಿ ನಾನೆಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಬಂಗಾರಿ, ಯಾವ ವಿಷಯನೂ ಹೇಳೋದಿಲ್ಲ ಅಂತ ನನ್ ಮೇಲೆ ಆಣೆ ಮಾಡಿದೀರಾ. ಈಗ ಆಣೆನ ಮುರಿದು ಹೋಗಿ ಹೇಳಿದ್ರೆ ಸರಿನಾ? ಯಜಮಾನ್ರ ಭಾವನೆಗಳ ಮುಂದೆ ಯಾವ ಆಣೆನೂ ದೊಡ್ಡದಲ್ಲ ಚಿಕ್ಕಜ್ಮಾನ್ರೆ. ಅವ್ರ ಒಳ್ಳೆತನಕ್ಕೆ ಆ ದೇವ್ರೆ ತಲೆ ಬಾಗ್ತಾನೆ. ಅಂಥದ್ರಲ್ಲಿ ಒಂದ್ ಆಣೆಗೋಸ್ಕರ ಅವರಿಂದ ಈ ಸತ್ಯನ ಮುಚ್ಚಿಡೋದಿಕ್ಕಾಗತ್ತಾ? ಅದ್ ಸರಿಯಲ್ಲ ಚಿಕ್ಕಜ್ಮಾನ್ರೆ. ನನಗೂ ಈ ಸುಳ್ಳಿನ ಮೇಲೆ ನಡೆಯೋದಿಕ್ಕಾಗೋದಿಲ್ಲ. ಅದಕ್ಕೆ ನಾನೆಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ರೇ, ನೀವೇನ್ರಿ ಸತ್ಯ ಹರಿಶ್ಚಂದ್ರನ್ ಕೊನೆ ಮೊಮ್ಮಗಳನ್ ಕೊನೆ ತುಂಡಿನ ತರ ಆಡ್ತಿದ್ದೀರಾ? ಇವತ್ತು ಈ ಜಗತ್ತಲ್ಲಿ ಅದ್ ಎಷ್ಟೋ ಜನ ಎಷ್ಟೋ ಸುಳ್ಳು ಹೇಳ್ಕೊಂಡು ಏನೇನೋ ಮಾಡ್ತಿದಾರೆ, ಹೇಗೇಗೋ ಬದುಕ್ತಿದಾರೆ. ನೀವ್ ಆಫ್ಟರ್ ಆಲ್ ಒಂದ್ ಚಿಕ್ಕ ಸುಳ್ಳು ಇದನ್ನ ಮೇಂಟೈನ್ ಮಾಡಿ ಅಂದ್ರೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತೀರಲ್ಲ. ಚಿಕ್ಕಜ್ಮಾನ್ರೆ, ಒಬ್ರಿಗೆ ಒಳ್ಳೇದಾಗತ್ತೆ ಸುಳ್ಳು ಹೇಳು ಅಂದ್ರೆ ನಾನ್ 100 ಸುಳ್ಳು ಹೇಳೋದಕ್ಕೂ ಒಪ್ಕೋತೀನಿ. ಆದ್ರೆ ನೀವು ನಿಮ್ ಹಠ ದ್ವೇಷಕ್ಕೋಸ್ಕರ ಸುಳ್ಳು ಹೇಳ್ತೀನಿ ಅಂದ್ರೆ ನಾನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅದ್ರಲ್ಲೂ ದೊಡ್ಡಜ್ಮಾನ್ರು ವಿಚಾರದಲ್ಲಂತೂ ನಾನು ಒಪ್ಪೋದೇ ಇಲ್ಲ. ಅವರು ನಮ್ಗೆ ಜೀವನ ಕೊಟ್ಟಿರೋರು. ಇವತ್ತು ಊರಲ್ಲಿ ಅಪ್ಪ ಅಜ್ಜಿ ನನ್ ತಂಗಿದಿರು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ದೊಡ್ಡಜ್ಮಾನ್ರೆ ಕಾರಣ. ಇಷ್ಟೆಲ್ಲ ಒಳ್ಳೇದ್ ಮಾಡಿರೋರ್ ಮುಂದೆ ಸುಳ್ಳು ಹೇಳ್ಕೊಂಡು ಹೇಗ್ ಓಡಾಡೋದಿಕ್ ಸಾಧ್ಯ? ಅವ್ರಿಗೆ ಯಾರಿಂದಾನೂ ಸತ್ಯ ಗೊತ್ತಾಗೋಕ್ಕೂ ಮುಂಚೆ ನಾನೇ ಸತ್ಯ ಹೇಳೋದು ಒಳ್ಳೇದು. ಅಲ್ಲ ರೀ, ನನ್ ಮಾತೊಂಚೂರು. ಇನ್ನೀವ್ ಏನ್ ಹೇಳಿದ್ರು ನಾನ್ ಕೇಳೋದಿಲ್ಲ ಚಿಕ್ಕಜ್ಮಾನ್ರೆ. ಇನ್ನೊಬ್ರಿಗೆ ನೋವು ಕೊಟ್ಟು ನಾವ್ ಸಂತೋಷವಾಗಿರೋದು ನನಗಿಷ್ಟ ಆಗೋದಿಲ್ಲ. ಅಲ್ಲ ರೀ ರೀ ನನ್ ಮಾತ್ಗೆ ಈಗ ಹೋಗಿ ಅಲ್ಲಿರೋರ್ ಮುಂದೆ ಎಲ್ಲ ನಾನ್ ಪ್ರೆಗ್ನೆಂಟ್ ಅಲ್ಲ, ಚಿಕ್ಕಜ್ಮಾನ್ರು ಎಲ್ಲ ಸುಳ್ಳು ಹೇಳಿದ್ರು ಅಂತ ಹೇಳ್ತಾರೆ. ಅಲ್ಲಿರೋ ಅರ್ಧ ಸತ್ ಪ್ರಜೆಗಳು ಖುಷಿ ಪಡ್ತಾರೆ. ನಮ್ಮ ಅಪ್ಪ ಬೇಜಾರಲ್ಲಿ ಕೂತ್ಕೋತಾರೆ. ಅರ್ಥನೇ ಮಾಡ್ಕೊಳಲ್ಲ. ನಾನು ಇಷ್ಟೆಲ್ಲ ಟ್ರೈ ಮಾಡಿದ್ ವೇಸ್ಟೇ ಮಾಡ್ಬಿಟ್ರು. ಅಯ್ಯ.